ನಮಸ್ಕಾರ. ಸುದ್ದಿ ಮಧ್ಯಾಹ್ನಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಲವ್ ಜಿಹಾದ್ ಪ್ರಕರಣಗಳು ದಂಧೆಯಂತೆ ನಡೆಯುತ್ತಿದೆ. ಹಿಂದೂ ಹುಡುಗಿಯರನ್ನ ಪಟಾಯಿಸಲು ಮುಸ್ಲಿಂ ಯುವಕರಿಗೆ ಟ್ರೈನಿಂಗ್ ಕೊಡ್ತಿದ್ದಾರೆ. ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಆರೋಪ. ಬಿಜೆಪಿಯ ಗುಣಗಾನ ಮಾಡೋದನ್ನ ನಿಲ್ಲಿಸಿ, ಇದು ನಿಮ್ಮಪ್ಪನ ಸರ್ಕಾರ ಅಲ್ಲ, ಬಾಯಿ ಮುಚ್ಚಿಕೊಂಡು ಕೂತ್ಕೋಬೇಕು ಅಷ್ಟೇ. ಬಿಜೆಪಿ ಕಾರ್ಯಕರ್ತರಿಗೆ ಪ್ರದೀಪ್ ಈಶ್ವರ್ ಆವಾಜ್. ಕಾಡಾನೆ ದಾಳಿಗೆ ಮಹಿಳೆ ಬಲಿ. ಚೀಕನಹಳ್ಳಿ ಬೇಲೂರು ರಸ್ತೆ ತಡೆದು ಪ್ರತಿಭಟನೆ. ಕಾಡಾನೆ ಸೆರೆ ಕಾರ್ಯಾಚರಣೆ ಆರಂಭಕ್ಕೆ ಅರಣ್ಯ ಸಚಿವರಿಂದ ಭರವಸೆ. ಮುಸ್ಲಿಂ ಯುವಕರಿಗೆ ಹಿಂದೂ ಹುಡುಗಿಯರನ್ನ ಪಟಾಯಿಸಲು ದುಡ್ಡು ಕೊಟ್ಟು ಟ್ರೈನಿಂಗ್ ಕೊಡ್ತಿದ್ದಾರೆ ಎಂದು ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಆರೋಪಿಸಿದರು. ಮಾಸೂರು ಗ್ರಾಮದ 23 ವರ್ಷದ ಯುವತಿ ಸ್ವಾತಿ ರಮೇಶ್ ಬ್ಯಾಡಗಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂಶಕುಮಾರ್ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಈ ಹತ್ಯೆಯನ್ನ ಲವ್ ಜಿಹಾದ್, ಸ್ವಾತಿ ಜೊತೆ ಪ್ರೀತಿಯಲ್ಲಿ ಇದ್ದ ನಯಾಜ್ ಎಂಬಾತ ಮತ್ತೊಂದು ಮದುವೆಗೆ ಸಿದ್ಧತೆ ನಡೆಸುತ್ತಿದ್ದ ಹಿನ್ನೆಲೆಯಲ್ಲಿ ಈ ಹತ್ಯೆ ನಡೆದಿದೆ. ಇದಕ್ಕೆ ಹಿಂದೂ ಹುಡುಗರು ಸಹಕಾರ ನೀಡಿದ್ದಾರೆ. ಲವ್ ಜಿಹಾದ್ ಪ್ರಕರಣಗಳು ಹಾವೇರಿ ಜಿಲ್ಲೆಯಲ್ಲಿ ಹೆಚ್ಚಾಗುತ್ತಿದ್ದು, ಇದೊಂದು ದಂಧೆಯಂತೆ ನಡೆಯುತ್ತಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಇದೇ ವೇಳೆ ಹಂಪಿಯಲ್ಲಿ ವಿದೇಶಿ ಮಹಿಳೆ ಮೇಲೆ ನಡೆದ ಅತ್ಯಾಚಾರ ಮತ್ತು ನೇಹಾ ಪ್ರಕರಣವನ್ನ ಸ್ಮರಿಸಿದ ಮುತಾಲಿಕ್, ಈ ಪ್ರಕರಣಗಳಲ್ಲಿ ಇನ್ನೂ ನ್ಯಾಯ ಸಿಕ್ಕಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪೊಲೀಸ್ ಇಲಾಖೆ ಶೀಘ್ರವೇ ಕಾರ್ಯಪ್ರವೃತ್ತರಾಗಿ ಉಳಿದ ಆರೋಪಿಗಳನ್ನು ಬಂಧಿಸಬೇಕು. ಸ್ವಾತಿ ಕುಟುಂಬಕ್ಕೆ ಮುಸ್ಲಿಂ ಸಮುದಾಯದಿಂದ 10 ಲಕ್ಷ ಮತ್ತು ಸರ್ಕಾರದಿಂದ 25 ಲಕ್ಷ ಪರಿಹಾರ ನೀಡಬೇಕೆಂದು, ನಯಾಜ್ ಪರ ಯಾರೂ ವಕಾಲತ್ತು ವಹಿಸಬಾರದು ಮತ್ತು ಜಾಮೀನು ಕೊಡಿಸಬಾರದು. ಎಸ್ಡಿಪಿಐ ಮತ್ತು ಪಿಎಫ್ಐ ಸಂಘಟನೆಗಳ ಮೇಲೆ ನಿಷೇಧ ಹೇರಲಾಗಿದ್ದರೂ ಅವುಗಳು ರಹಸ್ಯವಾಗಿ ತರಬೇತಿ ನೀಡುತ್ತಿವೆ. ಮುಸ್ಲಿಂ ಯುವಕರಿಗೆ ಹಿಂದೂ ಹುಡುಗಿಯರನ್ನ ಪ್ರೀತಿಸುವಂತೆ ತರಬೇತಿ ನೀಡಲಾಗುತ್ತಿದೆ ಎಂದು ಅವರು ಆರೋಪಿಸಿದರು. ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಿದ್ದ ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಬಿಜೆಪಿ ಸಂಸದ ಪಿಸಿ ಮೋಹನ್ ನಡುವೆ ಮಾತಿನ ಚಕಮಕಿ ನಡೆಯಿತು. ಆ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಕೊಡುಗೆಗಳ ಬಗ್ಗೆ ಪಿಸಿ ಮೋಹನ್ ಹೊಗಳುತ್ತಿದ್ದರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದು, ಇದು ಗಲಾಟೆಗೆ ಕಾರಣವಾಗಿದೆ. ಆ ಬಳಿಕ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಅವರು, ಇದು ಸರ್ಕಾರಿ ಕಾರ್ಯಕ್ರಮ, ಒಂದು ಪಕ್ಷದ ತುತ್ತೂರಿ ಊದುವುದು ಬೇಡೆಂದು ಆಕ್ಷೇಪ ವ್ಯಕ್ತಪಡಿಸಲಾಗಿದೆ. ಇದಕ್ಕೆ ಪ್ರತಿರೋಧವಾಗಿ ಮಾತನಾಡಿದ ಸಂಸದ ಪಿಸಿ ಮೋಹನ್ ಮಾತಿಗೆ ಮಾತು ಬೆಳೆದು ಪ್ರದೀಪ್ ಈಶ್ವರ್ ಕಾರ್ಯಕ್ರಮ ಬಹಿಷ್ಕರಿಸಿದರು. ರಾಜ್ಯ ಸರ್ಕಾರ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಕಾಲದ ಕೊಡುಗೆಗಳನ್ನು ಪಟ್ಟಿ ಮಾಡಲು ಶುರು ಮಾಡಿದ ಸಂಸದ ಪಿಸಿ ಮೋಹನ್ಗೆ ಪ್ರದೀಪ್ ಈಶ್ವರ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಇದೇನು ಬಿಜೆಪಿ ಪ್ರೋಗ್ರಾಂ ಅಂದುಕೊಂಡಿದ್ದೀರಾ? ಈಗ ಇರೋದು ಕಾಂಗ್ರೆಸ್ ಸರ್ಕಾರ. ಬಿಜೆಪಿಯ ಗುಣಗಾನ ಮಾಡೋದನ್ನ ನಿಲ್ಲಿಸಿ, ಸಿದ್ದರಾಮಯ್ಯನವರ ಸರ್ಕಾರ ಇರೋದು ನಿಮ್ಮಪ್ಪನ ಸರ್ಕಾರ ಅಲ್ಲ ಎಂದು ಕಿಡಿಕಾರಿದರು. ಬಿಜೆಪಿ ಕಾರ್ಯಕರ್ತರಿಗೆ ಹೇಳ್ತೀನಿ, ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ಳಿ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಒಂದು ಪಕ್ಷದ ಬಗ್ಗೆ ಮಾತನಾಡುವುದು ಸರಿಯಲ್ಲ ಎಂದ ಪ್ರದೀಪ್ ಈಶ್ವರ್ ಕೊನೆಗೆ ಕಾರ್ಯಕ್ರಮವನ್ನೇ ಬಹಿಷ್ಕರಿಸಿ ಹೊರ ನಡೆದರು. ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್? ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯನ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮಪ್ಪನ ಸರ್ಕಾರ ಅಲ್ಲ. ಇದು ಸಿದ್ದರಾಮಯ್ಯನ ಪ್ರೋಗ್ರಾಮ್, ನಿಮ್ಮಪ್ಪನ ಪ್ರೋಗ್ರಾಮ್ ಅಲ್ಲ. ಕುತ್ಕೋಬೇಕು ಸುಮ್ನೆ. ಸಿದ್ದರಾಮಯ್ಯನ ಸರ್ಕಾರ ನಡೀತಾ ಇರೋದಿಲ್ಲಿ. ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್? ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯನ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮಪ್ಪನ ಸರ್ಕಾರ ಅಲ್ಲ. ಇದು ಸಿದ್ದರಾಮಯ್ಯನ ಪ್ರೋಗ್ರಾಮ್, ನಿಮ್ಮಪ್ಪನ ಪ್ರೋಗ್ರಾಮ್ ಅಲ್ಲ. ಕುತ್ಕೋಬೇಕು ಸುಮ್ನೆ. ಸಿದ್ದರಾಮಯ್ಯನ ಸರ್ಕಾರ ನಡೀತಾ ಇರೋದಿಲ್ಲಿ. ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯದು ಪ್ರೋಗ್ರಾಮ್ ಇದು ಅಂದ್ರೆ ನಾನು ಬಿಜೆಪಿ ಸಂಸದ ಇಲ್ಲಿ ಇರ್ಬೇಕಾ ಬೇಡವಾ? ಪ್ರದೀಪ್ ಈಶ್ವರ್ ಅವರೇ, ಒಂದು ನಿಮಿಷ, ನಿಮ್ಗೆ ಉತ್ಸಾಹ ಇದೆ ಇಲ್ಲದೆ, ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯದು ಪ್ರೋಗ್ರಾಮ್ ಇದು ಅಂದ್ರೆ ನಾನು ಬಿಜೆಪಿ ಸಂಸದ ಇಲ್ಲಿ ಇರ್ಬೇಕಾ ಬೇಡವಾ? ಪ್ರದೀಪ್ ಈಶ್ವರ್ ಅವರೇ, ಒಂದು ನಿಮಿಷ, ನಿಮ್ಗೆ ಉತ್ಸಾಹ ಇದೆ ಇಲ್ಲದೆ, ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯದು ಪ್ರೋಗ್ರಾಮ್ ಇದು ಅಂದ್ರೆ ನಾನು ಬಿಜೆಪಿ ಸಂಸದ ಇಲ್ಲಿ ಇರ್ಬೇಕಾ ಬೇಡವಾ? ಇದು ಸಿದ್ದರಾಮಯ್ಯನವರ ಸರ್ಕಾರ, ಇದು ನನ್ನ ಸರ್ಕಾರ, ಯಾವನ್ BJP ಕರೆದಿದ್ದು, ಇಲ್ಲಿಂದ ಹೋಗಿ ಅನ್ನೋ ಥರ ಎಲ್ಲ ಮಾತಾಡ್ತಾಯಿದ್ರು. ನಾನು ಕೂಡ ಒಂದು 3-4 ನಿಮಿಷ ಕೇಳಿದೆ. ನಾನು ಒಬ್ಬ ಸಂಸದನಾಗಿದ್ದೀನಿ, ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿರೋವಂಥವನು. ನಾನು ಹೇಳಿದೆ, ನಾನು ಇರಬೇಕಾ ಬೇಡವಪ್ಪ ಈ ಕಾರ್ಯಕ್ರಮದಲ್ಲಿ ಅಂತ ಹೇಳಿದೆ. ಅವ್ರು ಹೇಳೋದೇನು ಅಂತ ಹೇಳಿದ್ರೆ BJPನ ಗುಣಗಾನ ಮಾಡ್ತಾರೆ ಅಂತ. ಅಲ್ಲಿ ಬಂದಿರೋಂಥವ್ರು 95% ಅಷ್ಟು ಜನ ಎಲ್ಲರೂ ಕೂಡ ಯಾವುದೇ ಪಕ್ಷಕ್ಕೆ ಸೀಮಿತವಾಗಿದ್ದಂತಹ ಜನ, ಆಡಿಯನ್ಸ್ ಯಾರು ಬಂದಿರಲಿಲ್ಲ. ಅಲ್ಲಿ ಬಂದಿದ್ದಂಥವ್ರು ಸಮಾಜದಲ್ಲಿ ಏನಾಗುತ್ತೆ, ಅವರು ಸರ್ಕಾರದಲ್ಲಿ ಯಾವ ಸರ್ಕಾರ ಆ ಒಂದು ಸಮಾಜಕ್ಕೆ ಸಹಾಯ ಮಾಡಿರುತ್ತೋ ಅದನ್ನು ಅವ್ರ ಬಗ್ಗೆ ಮಾತಾಡ್ತಾರೆ. ಇವತ್ತು ತಾತಯ್ಯನವರ ಒಂದು ಜಯಂತ್ಯೋತ್ಸವವನ್ನು
ಘೋಷಣೆ ಮಾಡಿದ್ದು ಮೊದಲನೇ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ನಮ್ಮ ಪಕ್ಷದ ಸರ್ಕಾರದ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದ್ದು. ಅದ್ರ ಹಿಂದೆ ಕಾಡಾನೆ ದಾಳಿಯಿಂದ ಮತ್ತೋರ್ವ ಕೂಲಿ ಕಾರ್ಮಿಕ ಮಹಿಳೆ ಬಲಿಯಾಗಿರುವ ಘಟನೆ ಜಿಲ್ಲೆಯ ಬೇಲೂರು ತಾಲೂಕಿನ ಕೋಗೋಡು ಗ್ರಾಮದಲ್ಲಿ ನಡೆದಿದೆ. ಸುಶೀಲಮ್ಮ ಕಾಡಾನೆ ದಾಳಿಯಿಂದ ಸಾವನ್ನಪ್ಪಿದ ಮಹಿಳೆ. ಭಾನುಪ್ರಕಾಶ್ ಎಂಬುವರ ಕಾಫಿ ತೋಟದಲ್ಲಿ ಕೆಲಸ ಮುಗಿಸಿ ವಾಪಸ್ ಆಗುತ್ತಿದ್ದ ವೇಳೆ ಸುಶೀಲಮ್ಮನ ಮೇಲೆ ಕಾಡಾನೆ ಏಕಾಏಕಿ ದಾಳಿ ಮಾಡಿದೆ. ಕಾಡಾನೆ ಮಹಿಳೆಯನ್ನ ಸೊಂಡಲಿನಿಂದ ಎತ್ತಿ ಬಿಸಾಡಿ ತಲೆಭಾಗವನ್ನ ತುಳಿದು ಮಹಿಳೆ ಜೀವ ತೆಗೆದಿದೆ. ಕಳೆದ 2 ತಿಂಗಳ ಅಂತರದಲ್ಲಿ ಇದು ಕಾಡಾನೆ ದಾಳಿಯಿಂದ ಮೃತಪಟ್ಟವರ ಸಾವಿನ ಸಂಖ್ಯೆ 4ಕ್ಕೇರಿದೆ. ಇನ್ನು ಕಾಡಾನೆ ದಾಳಿಯಿಂದ ಮಹಿಳೆ ಸಾವು ಪ್ರಕರಣ ಹಿನ್ನೆಲೆ ಚೀಕನಹಳ್ಳಿ ಬೇಲೂರು ರಸ್ತೆ ತಡೆದು ಗ್ರಾಮಸ್ಥರು ಹಾಗೂ ಸ್ಥಳೀಯರು ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆಯಲ್ಲಿ ಧರಣಿ ಕುಳಿತಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸುತ್ತಾ ಅರಣ್ಯ ಸಚಿವರು ಬರುವವರೆಗೂ ಶವ ಮೇಲೆತ್ತಲು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದು ಸ್ಥಳಕ್ಕೆ ಅರಣ್ಯ ಸಚಿವರು ಆಗಮಿಸುವಂತೆ ಆಗ್ರಹಿಸುತ್ತಿದ್ದಾರೆ. ಬೇಲೂರು ತಾಲೂಕಿನ ಕೋಗೋಡು ಗ್ರಾಮದಲ್ಲಿ ಕಾಡಾನೆ ದಾಳಿಯಲ್ಲಿ ಮೃತಪಟ್ಟ ಮಹಿಳೆಯ ಶವವನ್ನ ಮೇಲೆತ್ತಲು ಅವಕಾಶ ನೀಡದೆ ಶುಕ್ರವಾರ ಪ್ರತಿಭಟನೆಯಲ್ಲಿ ತೊಡಗಿದ್ದ ಸ್ಥಳೀಯರ ಮನವೊಲಿಸುವಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಯಶಸ್ವಿಯಾಗಿದ್ದು ಶನಿವಾರದಿಂದಲೇ ಕಾಡಾನೆ ಸೆರೆ ಕಾರ್ಯಾಚರಣೆ ಆರಂಭಿಸುವುದಾಗಿ ಭರವಸೆ ನೀಡಿದರು. ಕಾಡಾನೆ ದಾಳಿಯಿಂದ ಸುಶೀಲಮ್ಮ ಎಂಬ ಮಹಿಳೆ ಸಾವನ್ನಪ್ಪಿದ ಘಟನೆ ಗ್ರಾಮಸ್ಥರಲ್ಲಿ ಭಾರೀ ಆಕ್ರೋಶ ಹುಟ್ಟಿಸಿದ್ದು ಗ್ರಾಮಸ್ಥರು ರಸ್ತೆ ತಡೆದು ಮೃತದೇಹ ಮೇಲೆತ್ತಲು ಬಿಡದೆ ಬೃಹತ್ ಪ್ರತಿಭಟನೆ ಆರಂಭಿಸಿದರು. ಪ್ರತಿಭಟನೆಯ ತೀವ್ರತೆಯನ್ನ ಮನಗಂಡು ಹಾಸನ ಸಂಸದ ಶ್ರೇಯಸ್ ಪಟೇಲ್, ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಮತ್ತು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿದರು. ಈ ವೇಳೆ ಸಂಸದ ಶ್ರೇಯಸ್ ಪಟೇಲ್ ಪ್ರತಿಭಟನಾಕಾರರ ಮನವಿಯನ್ನ ಆಲಿಸಲು ಮುಂದಾದರು. ಗ್ರಾಮಸ್ಥರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರು ಅರಣ್ಯ ಸಚಿವರು ಸ್ಥಳಕ್ಕೆ ಬರಬೇಕು ಎಂದು ಪಟ್ಟು ಹಿಡಿದು ಸಚಿವರ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವವರೆಗೂ ಮೃತದೇಹವನ್ನ ಸ್ಥಳದಿಂದ ಕದಲಿಸಲು ನಿರಾಕರಿಸಿದರು. ಸ್ಥಳೀಯರು ಕಾಡಾನೆ ದಾಳಿಗೆ ಅಂತ್ಯ ಹಾಡಬೇಕು, ಶೀಘ್ರವೇ ಶಾಶ್ವತ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪರಿಸ್ಥಿತಿಯ ಗಂಭೀರತೆ ಅರಿತು ಸಂಸದ ಶ್ರೇಯಸ್ ಪಟೇಲ್ ಪ್ರತಿಭಟನಾ ಸ್ಥಳದಿಂದಲೇ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಕರೆ ಮಾಡಿ ತುರ್ತು ಸಂಭಾಷಣೆ ನಡೆಸಿ ಪರಿಸ್ಥಿತಿ ಕೈಮೀರುತ್ತಿರುವ ಬಗ್ಗೆ ಮನವರಿಕೆ ಮಾಡಿದರು. ತಕ್ಷಣವೇ ಪುಂಡಾನೆಗಳ ನಿಯಂತ್ರಣ ಕ್ರಮ ಆರಂಭಿಸಬೇಕು ಎಂದು ಒತ್ತಾಯಿಸಿದರು. ಇದಕ್ಕೆ ಒಪ್ಪಿದ ಅರಣ್ಯ ಸಚಿವರು ಶನಿವಾರದಿಂದಲೇ ಕಾಡಾನೆ ಸೆರೆ ಕಾರ್ಯಾಚರಣೆ ಆರಂಭಿಸಲಾಗುವುದು ಎಂದು ಭರವಸೆ ನೀಡಿದರು. ಸಂಸದ ಹಾಗೂ ಅರಣ್ಯ ಸಚಿವರ ಭರವಸೆ ಪಡೆದ ನಂತರ ಗ್ರಾಮಸ್ಥರು ತಮ್ಮ ಪ್ರತಿಭಟನೆಯನ್ನ ಹಿಂತೆಗೆದುಕೊಂಡರು. ಇದಾದ ಬಳಿಕ ಜಿಲ್ಲಾಧಿಕಾರಿ ಸತ್ಯಭಾಮ, ತಹಶೀಲ್ದಾರ್ ಎಸ್ಪಿ ಮತ್ತು ಇತರ ಅಧಿಕಾರಿಗಳು ಮೃತ ಮಹಿಳೆ ಸುಶೀಲಮ್ಮ ಅವರ ಮನೆಗೆ ನಡೆದುಕೊಂಡು ಹೋಗಿ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಸರ್ಕಾರದ ಭರವಸೆ ಈಡೇರಬೇಕೆಂದು ಜನರು ನಿರೀಕ್ಷೆ ಮಾಡುತ್ತಿದ್ದಾರೆ. ಕಾಡಾನೆ ಉಪಟಳವನ್ನು ತಡೆಗಟ್ಟಲು ಈ ಬಾರಿ ಗಂಭೀರ ನಿರ್ಧಾರ ಕೈಗೊಳ್ಳಬೇಕಿದೆ ಎಂದು ಗ್ರಾಮಸ್ಥರು ಒತ್ತಾಯಿಸಿದರು. ನಾನು ಸಹ ಪಾರ್ಲಿಮೆಂಟ್ 2 ಬಾರಿ ಧ್ವನಿ ಎತ್ತಿದ್ದೀನಿ ಈ ವಿಷಯದಲ್ಲಿ. ನಿಮ್ಗೆಲ್ಲ ಗೊತ್ತಿರೋಂಗೆ ಶಾಸಕ ಪ್ರತಿ ಸಲ ಅವರು ಸಹ ಇದ್ರ ಬಗ್ಗೆ ನಿಜವಾಗಿ ಮಾತಾಡ್ತಾ ಇರ್ತಾರೆ. ಆದ್ರೆ ಇದಕ್ಕೆ ಶಾಶ್ವತ ಪರಿಹಾರ ಅಂತ ಹೇಳಿದ್ರೆ ಕೇಂದ್ರ ರಾಜ್ಯ ಸರ್ಕಾರ ಒಗ್ಗೂಡಿ ಮಾಡುವಂತ ಕೆಲಸ ಇದೆ. ನಾವು ಅವ್ರ ಮೇಲೆ ಹೇಳೋದು ಅವ್ರ ನಮ್ಮ ಮೇಲೆ ಹೇಳೋದಿಲ್ಲ. 2 ನಿಮಿಷ ಮಾತಾಡ್ತೀವಿ ಆಯ್ತಾ. ಒಗ್ಗೂಡಿ ಏನಾದ್ರು ಒಂದು ರೀತಿಯಾಗಿ ನಾವು ಸಂಸತ್ನಲ್ಲಿ ಉಪವಾಸ ಧರಣಿ ಕೂತಾಗಿ ಏನಾದ್ರು ಇಲ್ಲ ಅರಣ್ಯ ಕಾಲಿಡೋದಾಗಿ ನಾವು ಮನವಿಯನ್ನ ಮಾಡ್ತೀವಿ. ರಾಜ್ಯ ಸಚಿವರಾಗಿ ದಯಮಾಡಿ ಒಂದು ಸಹಕರಿಸಿ. ಆನೆ ನಾಳೆ ಇದ್ದಾನೆ ಅರ್ಕಲಗೂಡು ತಾಲೂಕಿನ ನೆಲಬಳ್ಳಿ ಗ್ರಾಮದಲ್ಲಿ ದೈತ್ಯಾಕಾರದ ಒಂಟಿ ಸಲಗವೊಂದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ಶನಿವಾರ ಬೆಳಕಿಗೆ ಬಂದಿದೆ. ಸುಮಾರು 25 ವರ್ಷದ ಗಂಡಾನೆ ರೈತರ ಜಮೀನಿನಲ್ಲಿ ಶವವಾಗಿ ಪತ್ತೆಯಾಗಿದ್ದು, ಪ್ರಾಥಮಿಕ ಮಾಹಿತಿ ಪ್ರಕಾರ ಅದು ವಿದ್ಯುತ್ ಶಾಕ್ ಅಥವಾ ಗುಂಡೇಟಿನಿಂದ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಸ್ಥಳೀಯ ರೈತರು ಬೆಳಗ್ಗೆ ತಮ್ಮ ಜಮೀನಿಗೆ ತೆರಳಿದಾಗ ಆನೆ ಶವ ಪತ್ತೆಯಾಗಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ತಕ್ಷಣವೇ ಅರಣ್ಯ ಇಲಾಖೆಯ ಎಮರ್ಜೆನ್ಸಿ ರೆಸ್ಪಾನ್ಸ್ ತಂಡ ದೌಡಾಯಿಸಿದ್ದು ಪರಿಶೀಲನೆ ನಡೆಸಿದೆ. ನಿನ್ನೆಯಷ್ಟೇ ಬೇಲೂರು ತಾಲೂಕಿನ ಕೋಗೋಡು ಗ್ರಾಮದಲ್ಲಿ ಕಾಡಾನೆ ದಾಳಿಯಿಂದ 52 ವರ್ಷದ ಸುಶೀಲಮ್ಮ ಮೃತಪಟ್ಟಿದ್ದರು. ಅದರ ಬೆನ್ನಿಗೆ ಇಂದು ಮಾನೆ ಮೃತಪಟ್ಟಿರುವುದು ಕಾಡಾನೆ ಮಾನವ ಸಂಘರ್ಷದ ತೀವ್ರತೆಗೆ ಕನ್ನಡಿ ಹಿಡಿದಂತಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕಾಡಾನೆ ಸಾವು ಹೇಗೆ ನಡೆದಿದೆ ಎಂಬುದು ಬಹಿರಂಗವಾಗಬೇಕಿದೆ. ಇನ್ನು ಶುಕ್ರವಾರ ಅರ್ಕಲಗೂಡು ತಾಲೂಕಿನ ಸಂತೆಮರೂರು ಗ್ರಾಮದಲ್ಲಿ ಸತತಃ ಚಿರತೆಯ ಕಳೆಬರಹ ದೊರೆತಿದ್ದು ಸುಮಾರು 1 ವಾರದ ಹಿಂದೆಯೇ ಚಿರತೆ ಮೃತಪಟ್ಟಿರಬಹುದು ಎಂದು ಹೇಳಲಾಗುತ್ತಿದೆ. ಕೆಎಸ್ಆರ್ಟಿಸಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘವು ಉತ್ತಮ ಕೆಲಸ ಮಾಡಿಕೊಂಡು ಬಂದಿದ್ದು, ಸಂಘದ ಕಾರ್ಯವೈಖರಿಯ ಬಗ್ಗೆ ಯಾವುದೇ ಸಂಶಯಕ್ಕೆ ಎಡೆಮಾಡಿಕೊಡದಂತೆ ಕೆಲಸ ನಿರ್ವಹಣೆ ಮಾಡಲಾಗುತ್ತಿದೆ ಎಂದು ಸಂಘದ ಅಧ್ಯಕ್ಷ ಹೊನ್ನೇಗೌಡ ತಿಳಿಸಿದರು. ಹಾಸನದಲ್ಲಿ ಶುಕ್ರವಾರ ಈ ಬಗ್ಗೆ ಮಾಹಿತಿ ನೀಡಿದ ಅವರು, ತಾವು 2010 ರಿಂದ 2025ರವರೆಗೆ ಕಳೆದ 3 ಅವಧಿಯಲ್ಲಿ ಸಂಘದ ಅಧ್ಯಕ್ಷರಾಗಿ ಎಲ್ಲಾ ಸದಸ್ಯರಿಗೂ ಅನುಕೂಲವಾಗುವಂತೆ ಕಾರ್ಯನಿರ್ವಹಣೆ ಮಾಡುತ್ತಿದ್ದೇನೆ. 2012ರಲ್ಲಿ ಕೆಂಚಟಹಳ್ಳಿ ಬಡಾವಣೆಯಲ್ಲಿ ವಿವಿಧ ಅಳತೆಯ 42 ನಿವೇಶನಗಳನ್ನು ಅಭಿವೃದ್ಧಿಪಡಿಸಿದ್ದು, ಇದೀಗ ಬಿ ಕಾಟಿಹಳ್ಳಿಯಲ್ಲಿ ವ್ಯವಸ್ಥಿತವಾದ ಅಚ್ಚುಕಟ್ಟಾದ ವಾಸ ಯೋಗ್ಯವಾದ ಸೌಲಭ್ಯವುಳ್ಳ ನಿವೇಶನಗಳನ್ನು 25 ಎಕರೆ 15 ಗುಂಟೆ ಜಾಗದಲ್ಲಿ 461 ವಿವಿಧ ಅಳತೆಯ ನಿವೇಶನಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದಕ್ಕೆ ಚದರ ಅಡಿಗೆ
1780 ರೂಪಾಯಿಗಳಂತೆ ಸಂಘದ ಸದಸ್ಯರಿಗೆ ನೀಡಲಾಗಿದೆ. ಇದರ ಮೂಲ ನಿವೇಶನ 936 ರೂಪಾಯಿಗಳಿಗೆ ನೀಡಲಾಗಿದೆ. ಹಾಗೂ ಇತ್ತೀಚೆಗೆ ಗುತ್ತಿಗೆದಾರರ ನಿರ್ವಹಣೆ ವೆಚ್ಚ ಹೆಚ್ಚಾದ ಹಿನ್ನೆಲೆಯಲ್ಲಿ ಕೆಲವು ನಿವೇಶನಗಳಿಗೆ 1400 ರೂಗಳಿಗೆ, ಮೂಲ ನಿವೇಶನ 1800 ರೂಗಳಿಗೆ ನೀಡಲಾಗಿದೆ. ಇದರೊಂದಿಗೆ ನಮ್ಮ ಸಂಘದ ಯೋಜನೆಯ ಒಟ್ಟು ಮೊತ್ತವೇ 40 ಕೋಟಿ ರೂಪಾಯಿಯಾಗಿದ್ದು, ಅಪಪ್ರಚಾರ ಮಾಡುತ್ತಿರುವವರು 140 ಕೋಟಿ ರೂಪಾಯಿ ಅವ್ಯವಹಾರವಾಗಿದೆ ಎಂದಿದ್ದಾರೆ. ಇದು ಬಹಳ ಹಾಸ್ಯಾಸ್ಪದವಾಗಿದ್ದು, ಯೋಜನೆಯೇ 40 ಕೋಟಿ ಇದ್ದು ಅವ್ಯವಹಾರ 140 ಕೋಟಿ ಆಗಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ ಅಧ್ಯಕ್ಷರಾದ ಹೊನ್ನೇಗೌಡ, ತಮ್ಮ ಅವಧಿಯಲ್ಲಿ ಯಾವುದೇ ಅವ್ಯವಹಾರ ಆಗಿಲ್ಲ, ಇದಕ್ಕಾಗಿ ಸ್ಪಷ್ಟನೆಯನ್ನ ನೀಡುತ್ತಿದ್ದು ಮುಂದಿನ ಅವಧಿಗೂ ತಮ್ಮ ತಂಡಕ್ಕೆ ಬೆಂಬಲ ನೀಡಿ ಎಂದು ಮನವಿ ಮಾಡಿದರು. ನಂತರ ಸ್ಥಳೀಯ ನಿವಾಸಿಗಳು ಮಾತನಾಡಿ, ಸಂಘವು ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದು ಎಲ್ಲೂ ಅವ್ಯವಹಾರ ಕಂಡಿಲ್ಲ. ಸಂಘದ ಸದಸ್ಯರಿಗೆ ಹಾಸನ ನಗರದಲ್ಲಿ ನಿವೇಶನ ಕೊಡಿಸುವಲ್ಲಿ ಅಧ್ಯಕ್ಷರಾದ ಹೊನ್ನೇಗೌಡ ಅವರ ತಂಡವು ಹೆಚ್ಚಿನ ಪರಿಶ್ರಮ ಪಟ್ಟಿದ್ದು, ಇವರ ಜನಪ್ರಿಯತೆಯನ್ನ ಸಹಿಸಲಾರದ ಕೆಲವು ಜನರು ಅಧ್ಯಕ್ಷರ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದು, ಸಂಘದ ಸದಸ್ಯರು ಇದನ್ನ ನಂಬಬೇಡಿ ಎಂದರು. ಲೇಔಟ್ನಲ್ಲಿ ಮಾಡಿ 2 ಎಕರೆ ಜಾಗ ಮಾಡಿ 42 ನಿವೇಶನಗಳನ್ನು ನಮ್ಮ ಸಂಘದ ಸದಸ್ಯರಿಗೆ, ನಮ್ಮ ಕಾರ್ಮಿಕರಿಗೆ ಹಂಚಿದ್ದೀವಿ. ಇಲ್ಲಿ ಏನು ಈ ಜಾಗದಲ್ಲಿ ನಿಂತಿದ್ದೀವಿ, ಬಿ ಕಾಟಳ್ಳಿ ಸರ್ವೆ ನಂಬರ್ಗಳಲ್ಲಿ ಲೇಔಟನ್ನು 25 ಎಕರೆ ಜಾಗದಲ್ಲಿ ಅಭಿವೃದ್ಧಿಪಡಿಸಿ 460 ಸೈಟುಗಳನ್ನು ಅಭಿವೃದ್ಧಿಪಡಿಸಿ ನಮ್ಮ ಕಾರ್ಮಿಕ ಸದಸ್ಯರುಗಳಿಗೆ, ನಮ್ಮ ಸಹಕಾರ ಸಂಘಗಳ ಏನು ಕಾನೂನು ಚೌಕಟ್ಟಡಿಯಲ್ಲಿ ಅನುಮೋದನೆ ತಂದು ಎಲ್ಲ ಕಾರ್ಮಿಕರಿಗೂ ರಿಜಿಸ್ಟ್ರೇಷನ್ ಮಾಡಿಕೊಟ್ಟು ಎಲ್ಲ ಇವತ್ತು 75-80 ಮನೆ ಮೇಲೆ ಇವತ್ತು ಮನೆ ಕಟ್ಕೊಂಡು ಎಲ್ಲ ಸುಖವಾಗಿದ್ದಾರೆ. ಇದರ ವಿರುದ್ಧವಾಗಿ ಈಗೇನು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಸಂಘದ ಬಗ್ಗೆ, ನಮ್ಮ ಅಧ್ಯಕ್ಷರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಏನಿವತ್ತು ನಾವು 25 ಎಕರೆ ಪ್ರಾಜೆಕ್ಟ್ ಮಾಡಿದ್ದೀವಿ, ಅದು 40 ಕೋಟಿ ಪ್ರಾಜೆಕ್ಟ್. ಇದು ನಮ್ಮದು 25 ಎಕರೆಗೆ 40 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಆಗುತ್ತೆ. 460 ಸೈಟ್ ಇದೆ. 460 ಸೈಟು ಇಂಟು ನಾವು ಕೊಟ್ಟಿರ್ತಕ್ಕಂಥ ರೇಟ್ ಏನಪ್ಪ ಅಂದರೆ 780 ರೂಪಾಯಿ ಕೊಟ್ಟಿದ್ದೀವಿ. ಕಾರ್ನರ್ ಸರ್, ನಾವು 1 ವರ್ಷ ಆಯಿತು ಇಲ್ಲಿ ಗೃಹಪ್ರವೇಶ ಆಗಿ. ನಮ್ಮ ಮನೆ ನಮಗೆಲ್ಲ ಅನುಕೂಲನೂ ಚೆನ್ನಾಗಿದೆ. ಹೊನ್ನೇಗೌಡರೆಲ್ಲ ಅನುಕೂಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಯಾವುದೇ ಥರ ತೊಂದರೆ ಆಗಿಲ್ಲ. ನಮಗೆ ಲೆವೆಟಲ್ಲಿ ನಮಗೆ 780 ರೂಪಾಯಿ ಫಿಕ್ಸ್ ಆಗಿತ್ತು. ಅದೇ ರೀತಿಯಲ್ಲಿ ನಮಗೆಲ್ಲ ಕೊಟ್ಟಿದ್ದಾರೆ. ನಮ್ಗೆ ಯಾವುದರಿಂದ ಅವರಿಂದ ಅನನುಕೂಲ ಏನೂ ಆಗಿಲ್ಲ. ಎಲ್ಲ ಅನುಕೂಲನೇ ಆಗಿದೆ ನಮಗೆ ಇಲ್ಲಿವರೆಗೂ. ಎಲ್ಲ ಚೆನ್ನಾಗಿದೆ ಸರ್. ನಮಗೆ EZD ಕಲೆಕ್ಷನ್ ಎಲ್ಲ ಇದು ಮಾಡಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ನಾವೀಗ ಓನ್ ಕರೆಂಟಿಂದಾಗಲಿ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಏನು ಪ್ರಾಬ್ಲಮ್ ಏನಿಲ್ಲ ನಮಗೆ. ಅದರಿಂದ ಅವ್ರಿಗೆ ಆಗದೆ ಹೋಗಿದ್ದಾರೆ, ಯಾರು ಅಪಪ್ರಚಾರ ಮಾಡ್ತಾಯಿದ್ದಾರೆ. ಯಾವುದೇ ಥರದ್ದಿಲ್ಲ, ನಮಗೇನು ತೊಂದರೆ ಆಗಿಲ್ಲ. ನಮ್ಗೆ ಯಾವುದೂ ಎಲ್ಲ ಅನುಕೂಲನೇ ಆಗಿದೆ ಸರ್. ನಮ್ಗೆ ಯಾವುದು ಅನಾನುಕೂಲ ಏನಾಗಿಲ್ಲ. ಇಲ್ಲಿ ಅವ್ರಿಗೆ ಆಗದೆ ಹೋಗಿದ್ದಾರೆ, ಅಪಪ್ರಚಾರ ಮಾಡ್ತಾಯಿದ್ದಾರೆ ಅಷ್ಟೇ. ಈ ಸಂದರ್ಭದಲ್ಲಿ ಹಾಸನ ಕೆಎಸ್ಆರ್ಟಿಸಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ನಿರ್ದೇಶಕರಾದ ಧನಂಜಯ್, ಗೋಪಾಲಸ್ವಾಮಿ, ಕೃಷ್ಣೇಗೌಡ, ರವಿಕುಮಾರ್, ಬಿಎಸ್ ಧರ್ಮೇಶ್, ಜಿಎನ್ ವೀರಭದ್ರಪ್ಪ, ಕಾರ್ಮಿಕ ಮುಖಂಡರಾದ ಗಣೇಶ್, ಪಾಲಾಕ್ಷ, ನೌಕರರ ಕೂಟದ ಅಧ್ಯಕ್ಷ ಪರಮೇಶ್ ಭುವನಹಳ್ಳಿ ಸೇರಿದಂತೆ ಇತರರಿದ್ದರು. ಮೇಲ್ಸೇತುವೆ ಕಾಮಗಾರಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದ್ದು, ಇದನ್ನ ನಾವು ತಂದಿರುವುದು ಎಂದು ರಾಜಕೀಯವಾಗಿ ಯಾರೇ ಮಾತನಾಡಬಹುದು. ನನಗೆ ನಾವು ತಂದಿದ್ದೇವೆ ಎಂದು ಹೇಳಿಕೆ ನೀಡಿ ಹೊಗಳಿಕೆ ಮಾತು ಇಷ್ಟವಿಲ್ಲ. ನನಗೆ ಜನರ ಕೆಲಸ ಆಗಬೇಕು. ಟೀಕೆ ಮಾಡುವವರು ನಮಗೆ ಆಶೀರ್ವಾದ ಅಂದುಕೊಳ್ಳುತ್ತೇನೆ ಎಂದು ಮಾಜಿ ಸಚಿವ ರೇವಣ್ಣಗೆ ಸಂಸದ ಶ್ರೇಯಸ್ ಎಂ ಪಟೇಲ್ ತಿರುಗೇಟು ನೀಡಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಶುಕ್ರವಾರ ಮಾತನಾಡಿದ ಅವರು, ಮೇಲ್ಸೇತುವೆ ಬಗ್ಗೆ ದೊಡ್ಡವರು ಮಾತನಾಡುತ್ತಾರೆ, ಅದಕ್ಕೆಲ್ಲ ನಾನು ಉತ್ತರ ಕೊಡುವುದಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ 2 ಸೇರಿ ಮೇಲ್ಸೇತುವೆ ಕಾಮಗಾರಿ ನಡೆಯುತ್ತದೆ. ಕೆಲಸ ಶುರುವಾಗುವುದರಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ಇದನ್ನ ನಾವು ತಂದಿದ್ದು ಎಂದು ಯಾರೇ ರಾಜಕೀಯವಾಗಿ ಮಾತನಾಡಬಹುದು. ನನಗೆ ನಾವು ತಂದಿದ್ದೇವೆ ಎಂದು ಹೇಳಿಕೆ ನೀಡಿ ಹೊಗಳಿಕೆ ಇಷ್ಟವಿಲ್ಲ. ಜನರ ಕೆಲಸ ಆಗಬೇಕು, ಸಾರ್ವಜನಿಕರಿಗೆ ಒಳ್ಳೆಯದಾಗಬೇಕು. ಅದಕ್ಕೆ ಬದ್ಧತೆ ಇಟ್ಟುಕೊಂಡು ಕೆಲಸ ಮಾಡಲಾಗುವುದು. ಯಾರ ಹೇಳಿಕೆಗೂ ಟೀಕೆ ಟಿಪ್ಪಣಿ ಯಾವುದೂ ಇಲ್ಲ. ಟೀಕೆ ಮಾಡುವವರು ನಮಗೆ ಆಶೀರ್ವಾದ ಅಂದುಕೊಳ್ಳುತ್ತೇವೆ, ಸಲಹೆ ಎಂದು ತೆಗೆದುಕೊಳ್ಳುತ್ತೇವೆ ಎಂದ ಅವರು, ಸ್ಥಳೀಯ ಸಂಸ್ಥೆ ಜಿಲ್ಲಾ ಪಂಚಾಯತ್ ವತಿಯಿಂದ ಅನುಮೋದನೆಗೆ ಬಿಡುಗಡೆಯಾದ ಅನುದಾನದ ಬಿಲ್ಲುಗಳು ಖಜಾನೆಯಿಂದ ಪಾವತಿಯಾಗಿಲ್ಲ ಎಂಬ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆರೋಪಕ್ಕೆ ಉತ್ತರಿಸಿದ ಸಂಸದರು, ಯಾವುದೇ ರೀತಿ ಖಜಾನೆಯ ಸಮಸ್ಯೆ ಇರುವುದಿಲ್ಲ. ಯಾವುದೋ ಒಂದು ಟೆಕ್ನಿಕಲ್ ಸಮಸ್ಯೆ ಬಿಟ್ಟರೆ ಖಜಾನೆಯಲ್ಲಿ ದುಡ್ಡು ಇಲ್ಲ, ಬಾಗಿಲು ಹಾಕಿದ್ದಾರೆ ಎನ್ನುವುದು ಶುದ್ಧ ಸುಳ್ಳು. ಯಾರೇ ಆಗಲಿ ಮಾತನಾಡಬೇಕಾದ್ರೆ ಮಾಹಿತಿಯನ್ನಿಟ್ಟುಕೊಂಡು ಮಾತನಾಡಬೇಕು. ಮಾಹಿತಿ ಬೇಕಾದ್ರೆ ತರಿಸಿಕೊಡುತ್ತೇನೆ, ಅದನ್ನ ಪರಿಶೀಲಿಸಲಿ ಎಂದು ಟಾಂಗ್ ನೀಡಿದರು. ಜಂಟಿಯಾಗಿ ಒಂದು ಸಭೆ ನಡೆಸಿದ್ವಿ. ಯಾಕಂದ್ರೆ ಎಲ್ಲಾ ಕಡೆ ಈಗ ಬೇಸಿಗೆ ಆಗಿರೋದ್ರಿಂದ ವಿದ್ಯುತ್ ಸಮಸ್ಯೆಗಳಿದೆ. ವಿದ್ಯುತ್ ವ್ಯತ್ಯಯ ಜಾಸ್ತಿ ಆಗ್ತದೆ. ಅದು ಸಪ್ಲೈ ಎಲ್ಲ ಆಗಿರ್ಬೋದು, ಅದು 3 ಫೇಸ್ ಆಗಿರ್ಬೋದು, ನಮ್ಮ ಮನೆಗೆ ಲೈಟಿಂಗ್ ಸಿಂಗಲ್ ಫೇಸ್ ಆಗಿರ್ಬೋದು, ಅದು ಸಮಸ್ಯೆ ಆಗ್ತಿದೆ. ಹಾಗಾಗಿ ಕಡ್ಡಾಯವಾಗಿ 7 ಗಂಟೆ 3 ಫೇಸ್ ಕೊಡ್ಲೇಬೇಕು, ಮತ್ತೆ 24 ಗಂಟೆ ಸಿಂಗಲ್ ಫೇಸ್ ಕೊಡ್ಲೇಬೇಕು ಅಂತ ಸೂಚನೆ ಕೊಟ್ಟಿದ್ವಿ. ಅಧಿಕಾರಿಗಳು ಅಲ್ಲಿಯ ನ್ಯೂನ್ಯತೆಗಳು ಏನೇನು ಸಮಸ್ಯೆಗಳಿದೆ, ಏನಕ್ಕೆ 1 ಗಂಟೆ ತಡ ಆಗ್ತಿದೆ ಅಥವಾ ಕೊಡಕ್ಕಾಗ್ತಿಲ್ಲ ಅನ್ನೋದ್ ಮೇಲೆ ಹೇಳಿದ್ರೆ, ನಾವು ಸಹ ಅದನ್ನ ನಮ್ಮ ಮೇಲ್ ಅಥಾರಿಟಿಗೆ ಸಂಬಂಧಪಟ್ಟ ಇಲಾಖೆಯವ್ರಿಗೆ ತಗೊಂಡ್ಬಂದು
ಗಮನ ಹರಿಸೋ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಜೊತೆಗೆ ಈಗ ರೈತರಿಗೆ TC ಸಮಸ್ಯೆಗಳು ಜಾಸ್ತಿ ಆಗಿದ್ದಾವೆ. ಬೇಸಿಗೆ ಅಂತ ಹೇಳಿದ್ಮೇಲೆ TC ಸುಟ್ಟೋಗ್ತಾ ಇದೆ. TC ಸಮಸ್ಯೆಗೋಸ್ಕರ ತುರ್ತಾಗಿ TC ಕೊಡ್ಲಿ. ಈಗ ಬೇಸಿಗೆ ಬೆಳೆ ನಾಶ ಆಗಬಾರ್ದು, ವಾರಗಟ್ಟಲೆ ಮಾಡ್ತಾ ಇದ್ದಾರೆ ಅನ್ನೋದು ಸಾರ್ವಜನಿಕರು ಕಂಪ್ಲೇಂಟ್ಸ್ ಇದೆ TC ಕೊಡೋ ವಿಷಯದಲ್ಲಿ. ಅದನ್ನು ಸಹ ಬೇಸಿಗೆ ಮುಗಿಯೋವರೆಗೂ ಅತಿ ತುರ್ತಾಗಿ ಕೊಟ್ಟಂತ 24 ಗಂಟೆ ಒಳಗೆ ಏನು ಸರ್ಕಾರದ್ದು ಬೇಲೂರು ನಗರದ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಹಿಂಭಾಗ ಹೋಳಿ ಹಬ್ಬದ ಪ್ರಯುಕ್ತ ಕಾಮನ ಮೂಲೆಯಲ್ಲಿ ಕಾಮನನ್ನ ಸುಟ್ಟು ಸಂಭ್ರಮಿಸಿದರು. ಬೇಲೂರಿನ ಕಾಮದಹನ ಸಮಿತಿಯಿಂದ ಚನ್ನಕೇಶವ ದೇವಾಲಯದ ಕಾಮನ ಮೂಲೆಯಲ್ಲಿ ರಾಸಿನ ಕಂಬವನ್ನ ನೆಟ್ಟು ನಂತರ ಮರದ ಸೌದೆಗಳನ್ನು ಸಂಗ್ರಹಿಸಿ ಶುಕ್ರವಾರ ರಾತ್ರಿ ಸಾರ್ವಜನಿಕರು ಭಕ್ತಾದಿಗಳು ಸೇರಿ ಕಾಮಣ್ಣನ ಮಕ್ಕಳು ಭೀಮಣ್ಣನ ಭೀಮಣ್ಣ ಎಂದು ಘೋಷಣೆ ಕೂಗಿ ನಂತರ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ರಾಸಿನ ಕಂಬ ಮತ್ತು ಸಂಗ್ರಹಿಸಿದ ಸೌದೆಗೆ ಬೆಂಕಿ ಹಚ್ಚಿ ಕಾಮನನ್ನ ಸುಟ್ಟು ಸಂಭ್ರಮಿಸಿ ನಂತರ ತೆರೆದಿದ್ದ ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮುಂಜಾಗ್ರತೆಯಾಗಿ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಅರ್ಚಕರಾದ ಶ್ರೀನಿವಾಸ್ ಭಟ್ರು, ಕಾಮದಹನ ಸಮಿತಿಯ ಲಕ್ಷ್ಮೀಕಾಂತ್ ಚೌಡ, ರಾಮಕೃಷ್ಣ, ಶಿಕ್ಷಕ ಹರೀಶ್, ಗಿರೀಶ್, ಪಣಿ ಸೇರಿದಂತೆ ಅಪಾರ ಭಕ್ತರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಲವ್ ಜಿಹಾದ್ ಪ್ರಕರಣಗಳು ದಂಧೆಯಂತೆ ನಡೆಯುತ್ತಿದೆ. ಹಿಂದೂ ಹುಡುಗಿಯರನ್ನ ಪಟಾಯಿಸಲು ಮುಸ್ಲಿಂ ಯುವಕರಿಗೆ ಟ್ರೈನಿಂಗ್ ಕೊಡ್ತಿದ್ದಾರೆ. ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಆರೋಪ. ಬಿಜೆಪಿಯ ಗುಣಗಾನ ಮಾಡೋದನ್ನ ನಿಲ್ಲಿಸಿ, ಇದು ನಿಮ್ಮಪ್ಪನ ಸರ್ಕಾರ ಅಲ್ಲ, ಬಾಯಿ ಮುಚ್ಚಿಕೊಂಡು ಕೂತ್ಕೋಬೇಕು ಅಷ್ಟೇ. ಬಿಜೆಪಿ ಕಾರ್ಯಕರ್ತರಿಗೆ ಪ್ರದೀಪ್ ಈಶ್ವರ್ ಆವಾಜ್. ಕಾಡಾನೆ ದಾಳಿಗೆ ಮಹಿಳೆ ಬಲಿ. ಚೀಕನಹಳ್ಳಿ ಬೇಲೂರು ರಸ್ತೆ ತಡೆದು ಪ್ರತಿಭಟನೆ. ಕಾಡಾನೆ ಸೆರೆ ಕಾರ್ಯಾಚರಣೆ ಆರಂಭಕ್ಕೆ ಅರಣ್ಯ ಸಚಿವರಿಂದ ಭರವಸೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.